ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡೊಣ್ ಮೆಣಸಿನ್ಕಾಯಿಂದ ಹೊಸ ರೆಸಿಪೀಸ್ ಹೇಳ್ಕೊಡ್ತೇನೆ ನೋಡಿರಿ. ಭಾಳ ರುಚಿಕರ ಆಗಿರ್ತೈತಿ. ಡೊಣ್ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ರೀ. ಈಗ ಡೊಣ್ ಮೆಣಸಿನ್ಕಾಯಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಇದು ಇದ್ದರೆ ಸಾಕ್ರಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ನೀವು ಆಪ್ಷನಲ್ ರೀ. ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಕಡಲೆಬೇಳೆ ಹಿಟ್ಟು ರೀ. ಅಂದರೆ ಅದು ಹುರಿದಿರಬಾರ್ದು ರೀ. ಅದಕ್ಕೆ ಹಸಿಬೇಳೆ ಹಿಟ್ಟು ಅಥವಾ ಹಸಿ ಕಡಲೆಬೇಳೆ ಹಿಟ್ಟು, ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ರೀ. ಇಲ್ಲಿ ಬಾಣಲೆ ಕಾಯಕ್ಕಿಟ್ಟೇನಿ. 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊತೇನೆ ರೀ. ಇಲ್ಲಿ ಹಾಕ್ಕೊಂಡು ಮೊದಲನ್ನು ನಾವು ಹಸಿಬೇಳೆ ಹಿಟ್ಟನ್ನು ಚೆನ್ನಾಗಿ ಘಮ ಘಮ ಅನ್ನೋ ಹಾಗೆ ಸರಿಯಾಗಿ ಹುರ್ಕೋಬೇಕು ರೀ. ಮನೆ ಎಲ್ಲ ಘಮ ಘಮ ಅಂತಿರ್ತೈತೆ, ಆ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಕೈ ಆಡಿಸ್ಕೊತಾನೆ ಇರಬೇಕು, ಯಾಕಂದರೆ ಸ್ವಲ್ಪ ಇದಾದ್ರೆ ಹೊತ್ತಿ ಬಿಡ್ತೈತೆ. ಅದು ಹಿಟ್ಟಲ್ರಿ ಅದಕ್ಕೆ ಸರಿಯಾಗಿ ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಸರಿಯಾಗಿ ಹುರ್ಕೋಬೇಕು ರೀ. ನೋಡಿರಿ, 3 ಐಟಮ್ಸ್ ಇದ್ದರೆ ಸಾಕು. ಹಸಿಬೇಳೆ ಹಿಟ್ಟು, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಹಸಿ ಖಾರ ಹಾಕ್ಬೋದು ಅಥವಾ ಇಲ್ಲ, ಯಾಕಂದ್ರೆ ಇವು ಸಪ್ಪು ಇರ್ತೈತಲ್ಲ ರೀ. ಸ್ವಲ್ಪ ಖಾರ ಬೇಕನ್ನೋರು ಹಸಿ ಖಾರ ಹಾಕ್ಕೋಬೋದು. ನಾ ಇದೆಲ್ಲ ಹುರಿದು ಆದಮೇಲೆ ಆದರೂ ಹಾಕ್ಕೋಬೋದು. ಇಲ್ಲಾಂದ್ರೆ ನಾನು ಮೊದಲೇ ಕಾಯಿ ಒಳಗೆ ಹಸಿ ಖಾರ ತುಂಬಿ ಅದನ್ನು ಚೆನ್ನಾಗಿ ಹುರ್ಕೊತೇನೆ ನೋಡಿರಿ. ಈಗ ನೋಡಿರಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ ಕಾಯಿನೂ. ಅದ್ರಾಗ ಸ್ವಲ್ಪ ಹಸಿ ಖಾರ ಸೇರಿಸ್ತೇನೆ. ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೂ ಭಾಳ ಚೆನ್ನಾಗಿರ್ತೈತಿ. ಹಸಿ ಖಾರ ಇಲ್ಲಿಲ್ಲಂದ್ರೂ ತಿನ್ನೋಕೆ ಭಾಳ ರುಚಿಯಾಗಿರ್ತದೆ ನೋಡಿರಿ. ಅಷ್ಟು ಕಾಯಿನ ನಾನು ತುಂಬಿ ಅವನ್ನ ಸರಿಯಾಗಿ ಕೆಂಪಾಗೋ ಹಾಗೆ ಹುರ್ಕೊತೇನೆ ನೋಡಿರಿ. ಒಂದು ಕಡೆ ಹೊತ್ತದು, ಒಂದು ಕಡೆ ಕೆಂಪಾಗೋದು, ಒಂದು ಕಡೆ ಹಸಿರೋದು ಆಗಬಾರ್ದು ರೀ. ಅದಕ್ಕೆ ಚೆನ್ನಾಗಿ ನಾವು ಎಲ್ಲ ಕಡೆ ಕೈ ಆಡಿಸ್ಕೊತಾನೆ ಸರಿಯಾಗಿ ಹುರ್ಕೋಬೇಕು ನೋಡಿರಿ. ಸ್ವಲ್ಪ ಎಣ್ಣೆ ಹಾಕಿ ಸರಿಯಾಗಿ ಕೆಂಪಾಗುವಾಗ ಹುರ್ಕೊಂಡ್ರೆ ಭಾಳ ರುಚಿಕರ ಆಗಿರ್ತದೆ. ಮತ್ತು ತಿನ್ಬೇಕನ್ನಿಸುವಂತಹ ಭಾಳ ಸರಳವಾದಂತಹ ರೆಸಿಪೀಸ್ ರೀ. ಇದೊಂದು ಹೊಸ ರುಚಿ. ನಾವು ಮೊದಲು ಏನಂತಂದಿದ್ವಿ, ಆದರೆ ಈಗ ತಿನ್ನಕ್ಕಂತಿಂದ 2 ದಿನಕ್ಕೊಮ್ಮೆ ತಿನ್ಬೇಕನ್ನಿಸ್ತದೆ ನೋಡಿರಿ. ಕೆಂಪಾಗೋಂಗೆ ಅಲ್ಲೇ ಹುರ್ಕೊಂಡೆ. ಇಲ್ಲೇ ನಾನು ಉಪ್ಪು ಮತ್ತು ಜೀರಿಗೆನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹರ್ಕೊತೇನೆ ರೀ ಕಲ್ಲಾಗ. ಯಾಕಂದರೆ ಜೀರಿಗೆ ಸ್ವಲ್ಪ ಇರ್ತೈತಲ್ರಿ, ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಘಮ ಘಮ ಅನ್ನುತ್ತದೆ ಅದು. ಅದನ್ನು ಸರಿಯಾಗಿ ಸಣ್ಣಗೆ ಮಾಡ್ಕೊತೇನೆ ರೀ ನಾನು. ನೋಡಿರಿ, ಅದು ಸರಿಯಾಗಿ ಆದಮೇಲೆ ಈಗ ಘಮ ಘಮ ಆಗಿ ಹುರ್ಕೊಂಡಿರುವಂಥ ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿರಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಸರಿಯಾಗಿ ಹಾಕ್ಕೋಬೋದು. ನಾವು ಇಲ್ಲಿ ಹಸಿ ಖಾರ ಇಲ್ಲಿಯೂ ಕೂಡ ಸೇರಿಸ್ಕೊಂಡು ತುಂಬೋದು ರೀ. ನಾನು ಅದರ ಮೊದಲೇ ತುಂಬಿದೆ. ಇದ್ರೊಳಗೆ ಮಿಕ್ಸ್ ಮಾಡಿ ತುಂಬಿಕೊಂಡ್ರೂ ಬರ್ತದೆ ನೋಡಿರಿ. ಇಲ್ಲಿ ಚೆನ್ನಾಗಿ ಹುರಿದಿಟ್ಟಂತಹ ಡೊಣ್ ಮೆಣಸಿನ್ಕಾಯಿ ಇದಾವಲ್ಲ ರೀ, ಅದಕ್ಕೆ ನಾನು ಈ ರೆಡಿ ಮಾಡಿರೋಂಥ ಮಸಾಲೆನ ತುಂಬ್ತೇನೆ ನೋಡಿರಿ. ಸ್ವಲ್ಪ ಒಂದೊಂದು ಕಾಯಿ ತುಂಬಿ ಆಮೇಲೆ ಮತ್ತೆ ಅದನ್ನು ಬಿಸಿ ಮಾಡಿಬಿಟ್ರೆ ಭಾಳ ಸರಳವಾದಂತಹ ತುಂಬಿದ ಡೊಣ್ ಮೆಣಸಿನ್ಕಾಯಿ ಮಾಡ್ಬೋದು ರೀ ನಾವು. ಇಲ್ಲಿ ನೋಡಿರಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಒಂದೊಂದು ಕಾಯಿಗೆ ನಾನು ಹೀಗೆ ತುಂಬ್ಕೊತೇನೆ. ತುಂಬ್ಕೊಂಡು ಎಲ್ಲ ಕಾಯಿ ಹಾಗೆ ಇಟ್ಕೊತೇನೆ. ಎಲ್ಲ ಕಾಯಿನೂ ಹಾಗೆ ಮಾಡ್ಕೊಂಡು ಈಗ ಬಾಳಿಗೆ ಹಾಕಿ ಇನ್ನೊಂದು ಸಲ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಕಾಯೆಲ್ಲ ಹಾಕ್ಕೊಂಡು ತುಂಬ್ಕೊಂಡಿದ್ನೆಲ್ಲ ಅದನ್ನು ಇನ್ನೊಂದು 2 ನಿಮಿಷ ಕಾಲ ಫ್ರೈ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಸರಿಯಾಗಿ ಬಿಸಿ ಆದ ನಂತರ ರುಚಿಯಾದಂತಹ ತುಂಬಿದ ಡೊಣ್ ಮೆಣಸಿನ್ಕಾಯಿ ರೆಡಿ ಆಗ್ತದೆ ನೋಡಿರಿ. 2 ನಿಮಿಷ ನಾವು ಹೀಗೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಮತ್ತೆ ತಿನ್ಬೋದಾದಂತಹ ರುಚಿಕರವಾದಂಥ ಡೊಣ್ ಮೆಣಸಿನ್ಕಾಯಿ ತುಂಬಿದ ಕಾಯಿ ರೆಡಿ ಆಯ್ತು ನೋಡಿರಿ. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮಾಡಿರಿ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹೆಚ್ಚೆಚ್ಚು ನನ್ನ ಚಾನಲ್ ನೋಡಿ ಪ್ರೋತ್ಸಾಹ ಮಾಡಿರಿ. ಧನ್ಯವಾದಗಳು.